ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವ್ ಮಾತಾಡೋದು. ತುಂಬಾ ಜನಕ್ಕೆ ಹೊಸಬರಿಗೆ ಯಾರು ಟ್ರೇಡಿಂಗ್ ನ ಮಾಡಬೇಕು, ಟ್ರೇಡಿಂಗ್ ಕಲಿಬೇಕು ಅಂತ ಬರ್ತಾ ಇದ್ದಾರೆ, ಅವ್ರಿಗೆ ಟ್ರೇಡಿಂಗ್ ವ್ಯೂ ಆಪ್ ಯೂಸ್ ಮಾಡಕ್ಕೆ ಕರೆಕ್ಟ್ ಆಗಿ ಬರಲ್ಲ. ಸೊ ಟ್ರೇಡಿಂಗ್ ವ್ಯೂ ಆಪ್ ನ ಯಾವ ತರ ಬಳಸೋದು ನಾವು ಈ ವಿಡಿಯೋಲಿ ನೋಡಿ ಬರೋಣ. ಸೊ ಸದ್ಯಕ್ಕೆ ನೀವು ಯಾವುದೇ ಒಂದು ಚಾರ್ಟ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವುದೇ ಚಾರ್ಟ್ ಹಾಕೊಳ್ಳಿ, ಚಾರ್ಟ್ ಅಲ್ಲಿ ನೀವು ಇದ್ರೆ ಸೊ ಸದ್ಯಕ್ಕೆ ಮಾರ್ಕೆಟು ಏನು ಕ್ಯಾಂಡಲ್ಸ್ ಕಾಣ್ತಾ ಇದೆ ಅದು ತುಂಬಾ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಕಾಣ್ತಾ ಇದ್ರೆ ಫಸ್ಟ್ ನಾವು ರೈಟ್ ಸೈಡ್ ಅಲ್ಲಿ ನಂಬರ್ಸ್ ಕಾಣ್ತಾ ಇದೆ ನಮ್ಗೆ 2560, 2564, 2572 ಈ ತರ ನಂಬರ್ಸ್ ಕಾಣ್ತಾ ಇದೆ. ಆ ನಂಬರ್ಸ್ ಮೇಲೆ ನೀವು ಏನ್ ಮಾಡೋದು, ನಿಮ್ಮ ಮೌಸ್ ಪಾಯಿಂಟ್ ನ ಇಟ್ಟು ಅಥವಾ ಮೊಬೈಲ್ ಅಲ್ಲಿ ನೀವು ಆಪರೇಟ್ ಮಾಡ್ತಾ ಇದ್ರೆ ಮೊಬೈಲ್ ಅಲ್ಲಿ ನಿಮ್ಮ ಬೆರಳನ್ನ ಇಟ್ಟು ಮೇಲ್ಗಡೆ ಕೆಳಗಡೆ, ಸೊ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಂದ ನೋಡ್ತಾ ಇದ್ರೆ ಮೌಸ್ ಪಾಯಿಂಟರ್ ನ ಆ ನಂಬರ್ ಮೇಲೆ ಒಯ್ದು ಮೌಸ್ ಪಾಯಿಂಟ್ ಕ್ಲಿಕ್ ಮಾಡಿ ಲೆಫ್ಟ್ ಕ್ಲಿಕ್ ಮಾಡಿ ಮೌಸ್ ಪಾಯಿಂಟರ್ ಅಲ್ಲಿ ಹಿಡಿದು ಮೇಲೆ ಕೆಳಗಡೆ ಈ ತರ ಮಾಡಬೇಕು. ಈ ತರ ಮಾಡೋದ್ರಿಂದ ಸ್ಕ್ರೀನು ಕ್ಯಾಂಡಲ್ಸು ಮೇಲ್ಗಡೆ ಕೆಳಗಡೆ ಚಿಕ್ಕದು ದೊಡ್ಡದಾಗಿ ಕ್ಯಾಂಡಲ್ಸು ಕಾಣ್ತಾ ಇರುತ್ತೆ. ಸೊ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೀವು ತಗೊಳ್ಳಿ. ಸೊ ನಾನು ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ದೊಡ್ಡದಾಗಿರೋ ಕ್ಯಾಂಡಲ್ಸ್ ಕಾಣ್ತಾ ಇದೆ. ನನಗೆ ಈ ಕ್ಯಾಂಡಲ್ಸು ಚಿಕ್ಕದಾಗಿ ಆಗಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ನಂಬರ್ ಮೇಲೆ ಹೋಗಿ ಮೌಸ್ ಪಾಯಿಂಟರ್ನ ಇಟ್ಟು ಕ್ಲಿಕ್ ಮಾಡಿ ಇದನ್ನ ಕೆಳಗಡೆ ಎಳಿತೀನಿ. ಸೊ ಎಳೆದಾಗ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಈ ತರ ಚಿಕ್ಕದಾಗಿ ಕ್ಯಾಂಡಲ್ಸು ಕಾಣಿಸುತ್ತೆ. ದೊಡ್ಡದ್ ಮಾಡಬೇಕು ಅಂದ್ರೆ ಮತ್ತೆ ವಾಪಸ್ ಅಲ್ಲೇ ಹೋಗಿ ಮೌಸ್ ಪಾಯಿಂಟರ್ನ ಕ್ಲಿಕ್ ಮಾಡಿ ಈ ತರ ನೀವು ಯೂಸ್ ಮಾಡಬಹುದು, ಚಿಕ್ಕದು ದೊಡ್ಡದು ಮಾಡಬಹುದು ಸ್ಕ್ರೀನ್ನ. ಓಕೆನಾ? ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಅದು ಆದ ನಂತರ ಸೊ ಯಾರು ಹೊಸಬರು ಬಂದಿರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಅವ್ರಿಗೆ. ಸೊ ಯಾರಿಗೆಲ್ಲ ಗೊತ್ತಿದೆ ಸೊ ವಿಡಿಯೋ ನೋಡಬಹುದು ಅಥವಾ ಸ್ಕಿಪ್ ಮಾಡಬಹುದು ಅಥವಾ ಬೇರೆ ನೀವು ಚಾನಲ್ನ ಓಪನ್ ಮಾಡಬಹುದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನಮಗೆ ಈ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇರೋ ಈ ಆಪ್ಷನ್ಸ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ನಮಗೆ ಬರೋದು ಫಸ್ಟ್ ಆಪ್ಷನ್ನು ಕರ್ಸರ್ ಪಾಯಿಂಟ್. ಸೊ ನಾನು ಏನು ಈ ಕರ್ಸರ್ನ ಮೂವ್ ಮಾಡ್ತಾ ಇದ್ದೀನಿ, ಈ ಕರ್ಸರ್ ಪಾಯಿಂಟು ಫಸ್ಟ್ ಆಪ್ಷನ್ ಆಗಿರುತ್ತೆ, ಕ್ರಾಸ್ ಅಂತ ಅದರ ಹೆಸರು. ಸೊ ನೆಕ್ಸ್ಟ್ ಬರೋದು ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ ನ ಯಾವ ತರ ಎಳೆಯೋದು ಸೆಕೆಂಡ್ ಆಪ್ಷನ್ ಇದೆ. ಟ್ರೆಂಡ್ ಲೈನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈ ತರ ಟ್ರೆಂಡ್ ಲೈನ್ ನ ನೀವು ಎಳ್ಕೋಬಹುದು. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಟ್ರೆಂಡ್ ಲೈನ್. ಸೊ ಟ್ರೆಂಡ್ ಲೈನ್ ನ ನೀವು ಈ ತರ ಎಳ್ಕೋಬಹುದು. ಮೇಲ್ಗಡೆ ಕೂಡ ನೀವು ಮತ್ತೆ ಕ್ಲಿಕ್ ಮಾಡಿ ಟ್ರೆಂಡ್ ಲೈನ್ ನ ಈ ತರ ಮೇಲ್ಗಡೆ ಎಳಿಬಹುದು. ಸೊ ಟ್ರೆಂಡ್ ಲೈನ್ ಸೆಕೆಂಡ್ ಆಪ್ಷನ್ ಆಯ್ತು. ಥರ್ಡ್ ಆಪ್ಷನ್ ಏನ್ ಬರುತ್ತೆ, ಸೊ ಥರ್ಡ್ ಆಪ್ಷನ್ ಅಲ್ಲಿ ನಮ್ಗೆ ಈ ಟ್ರೆಂಡ್ ಲೈನ್ ಒಳಗಡೆ ಕೂಡ ಆಪ್ಷನ್ಸ್ ನಮ್ಗೆ ಕಾಣಿಸ್ತಾ ಇದೆ. ಫಸ್ಟ್ ಟ್ರೆಂಡ್ ಲೈನ್ ಇದೆ, ಎಕ್ಸ್ಟೆಂಡೆಡ್ ಲೈನ್ ಇದೆ, ಹಾರಿಜಾಂಟಲ್ ಲೈನ್ ನನಗೆ ಹಾಕಬೇಕು ಅಂದ್ರೆ ನಾನು ಹಾರಿಜಾಂಟಲ್ ಲೈನ್ ಈ ತರ ಹಾಕ್ತೀನಿ. ಮತ್ತೆ ಏನ್ ಆಪ್ಷನ್ಸ್ ಇದೆ, ಹಾರಿಜಾಂಟಲ್ ರೇ ಅಂತ ಇದೆ. ಸೊ ಹಾರಿಜಾಂಟಲ್ ರೇ ಅಂದ್ರೆ ಈ ತರ ಆಗುತ್ತದು. ಸೊ ನೆಕ್ಸ್ಟ್ ನಮಗೆ ವರ್ಟಿಕಲ್ ಲೈನ್ ಬೇಕು ಅಂದ್ರೆ ವರ್ಟಿಕಲ್ ಲೈನ್ ನ ಸೆಲೆಕ್ಟ್ ಮಾಡಿ ನಾನು ವರ್ಟಿಕಲ್ ಲೈನ್ ನ ಈ ತರ ಹಾಕ್ತೀನಿ. ಸೊ ಸೆಕೆಂಡ್ ಆಪ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೆಕೆಂಡ್ ಆಪ್ಷನ್ ಇರೋದು ಟ್ರೆಂಡ್ ಲೈನ್. ಟ್ರೆಂಡ್ ಲೈನ್ ಒಳಗಡೆ ಈ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ಈ ತರ ಕಾಣುತ್ತೆ. ಸೊ ಪ್ಯಾರಲಲ್ ಚಾನಲ್ ಬೇಕಾದ್ರೆ ನಿಮ್ಗೆ ಪ್ಯಾರಲಲ್ ಚಾನಲ್ ನ ನೀವು ಈ ತರ ಎಳ್ಕೋಬಹುದು. ಮಾರ್ಕೆಟ್ ಒಂದು ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇದ್ರೆ ಅದನ್ನ ನೀವು ಈ ಬಾಕ್ಸ್ ನ ಹಾಕೋಬಹುದು, ಪ್ಯಾರಲಲ್ ಚಾನಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಮತ್ತೆ ನಮ್ಗೆ ಏನ್ ಕಾಣಿಸ್ತಾ ಇದೆ ನೋಡೋಣ, ಟ್ರೆಂಡ್ ಲೈನ್ ಒಳಗಡೆ. ಸೊ ಸದ್ಯಕ್ಕೆ ನಮ್ಗೆ ಮೇನ್ ಬೇಕಾಗಿರೋದು ಏನು, ಟ್ರೆಂಡ್ ಲೈನು, ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನು, ಹಾರಿಜಾಂಟಲ್ ರೇ ಮತ್ತೆ ಪ್ಯಾರಲಲ್ ಚಾನಲ್. ಸದ್ಯಕ್ಕೆ ಇಷ್ಟು ಮೇನ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಒಳಗಡೆ. ಸೊ ನೆಕ್ಸ್ಟ್ ನಮ್ಗೆ ಥರ್ಡ್ ಆಪ್ಷನ್ ಬರೋದು ಫಿಬ್ ರಿಟ್ರೇಸ್ಮೆಂಟ್. ಫಿಬ್ ರಿಟ್ರೇಸ್ಮೆಂಟ್ ಟೂಲು ಈ ತರ ನೀವು ಫಿಬ್ ರಿಟ್ರೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫಿಬೋನಾಚಿ ಟೂಲ್ ನ ನಿಮ್ಗೆ ತೋರಿಸುತ್ತೆ. ಸೊ ಬೈ ಡಿಫಾಲ್ಟ್ ನಿಮ್ಗೆ ಬೇರೆ ಬೇರೆ ತರ ತೋರಿಸುತ್ತದು.
ನಾನು ಸೆಟ್ಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಈ ತರ ಕಾಣಿಸ್ತಾ ಇದೆ ನನ್ನ ಫಿಬೋನಾಚಿ ಟೂಲ್. ಸೊ ಫಿಬೋನಾಚಿ ಟೂಲ್ ಒಳಗಡೆ ಮತ್ತೆ ಏನ್ ಆಪ್ಷನ್ಸ್ ಇದೆ? ಸೊ ಫಿಬ್ ರಿಟ್ರೇಸ್ಮೆಂಟ್ ಇದೆ, ಫಿಬ್ ಚಾನಲ್ ಇದೆ, ಸೊ ಗ್ಯಾನ್ ಬಾಕ್ಸ್ ಇದೆ. ಗ್ಯಾನ್ ಬಾಕ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಬ್ ರಿಟ್ರೇಸ್ಮೆಂಟ್ ಮತ್ತೆ ಗ್ಯಾನ್ ಬಾಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಬಾಕಿದು ಅಷ್ಟು ನಾವು ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ನಮಗೆ ABCD ಪ್ಯಾಟರ್ನ್. ಈ ABCD ಪ್ಯಾಟರ್ನ್ ಅಂದ್ರೆ ಈ ತರ ನೀವು ಟ್ರಯಾಂಗಲ್, ನಿಮ್ಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ ನ ಈ ತರ ನೀವು ಹಾಕೋಬಹುದು. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಮೊಮೆಂಟ್ ನೋಡಿ ಪ್ಯಾಟರ್ನ್ ನ ಹಾಕೋಬಹುದು. ಸೊ ಸಪೋಸ್ ಮಾರ್ಕೆಟ್ ಈ ಪ್ಯಾಟರ್ನ್ ನಾವು ಕ್ಲಿಕ್ ಮಾಡಿ, ಇಲ್ಲಿ ಮಾರ್ಕೆಟ್ ಇಲ್ಲಿ ಹೈ ಮಾಡಿದೆ, ಮತ್ತೆ ಇಲ್ಲಿ ಕೆಳಗಡೆ ಲೋ ಮಾಡಿದೆ, ಮತ್ತೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೈ ಮಾಡಿದೆ. ಸೊ ಈ ಪ್ಯಾಟರ್ನ್ ನ ನೀವು ಹಾಕೊಂಡು ಐಡೆಂಟಿಫೈ ಮಾಡಬಹುದು. ಸೊ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಿದೆ. ಸೊ ಈ ತರ ಐಡೆಂಟಿಫೈ ಮಾಡ್ಕೊಳ್ಳಿ ಪ್ಯಾಟರ್ನ್ ನ ಹಾಕೊಂಡು. ಸೊ ಪ್ಯಾಟರ್ನ್ ಒಳಗಡೆ ತುಂಬಾ ಪ್ಯಾಟರ್ನ್ಸ್ ಇದೆ, ಟ್ರಯಾಂಗಲ್ ಪ್ಯಾಟರ್ನು, ABCD ಪ್ಯಾಟರ್ನು, ಹೆಡ್ ಅಂಡ್ ಶೋಲ್ಡರ್ಸು, ಮತ್ತೆ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಪ್ಯಾಟರ್ನ್ ಬೇಕು ನೀವು ಅದನ್ನ ಹಾಕೋಬಹುದು. ಸೊ ನೆಕ್ಸ್ಟ್ ಬರೋದು ಈ ಲಾಂಗ್ ಪೊಸಿಷನ್ ಮತ್ತೆ ಶಾರ್ಟ್ ಪೊಸಿಷನ್. ಈ ಲಾಂಗ್ ಪೊಸಿಷನ್ ಮತ್ತೆ ಶಾರ್ಟ್ ಪೊಸಿಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸದ್ಯಕ್ಕೆ ನಾನು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದಾಗ ಈ ನನಗೆ ಲಾಂಗ್ ಪೊಸಿಷನ್ ಮತ್ತೆ ಶಾರ್ಟ್ ಪೊಸಿಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಬೈ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ನಾನು ಹೇಳ್ತೀನಿ. ಸೊ ನನಗೆ ಇಲ್ಲಿ ಮಾರ್ಕೆಟ್ ಈ ಲೋನ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಈ ಲೋನ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ರೀಟ್ರೆಸ್ ಬಂದಾಗ ಏನ್ ಮಾಡ್ತಾರೆ, ತುಂಬಾ ಜನ ಇಲ್ಲಿ ಟ್ರೇಡ್ ತಗೋತಾರೆ. ಸೊ ಕೆಳಗಡೆ ನೀವು ಸೆಲ್ ಮಾಡೋದಾದ್ರೆ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ PE ಟ್ರೇಡ್ ತಗೋಬೇಕು ಅಂದ್ರೆ ಈ ಶಾರ್ಟ್ ಪೊಸಿಷನ್ ನ ನೀವು ಈ ತರ ಅಪ್ಲೈ ಮಾಡಿ, ಇಲ್ಲಿ ಸ್ಟಾಪ್ ಲಾಸ್, ಇದು ಸ್ಟಾಪ್ ಲಾಸ್ ತೋರಿಸುತ್ತೆ ಮತ್ತೆ ಟಾರ್ಗೆಟ್ ಕೂಡ ಇಲ್ಲಿ ತೋರಿಸುತ್ತೆ. ಇದು ಈ ತರ ಕೆಳಗಡೆ ಹೇಳಿದ್ರೆ ಇದು ನೀವು ಸ್ಟಾಪ್ ಲಾಸ್ ನೀವು ಸೆಟ್ ಮಾಡ್ಕೋಬೇಕು, ಮತ್ತೆ ಟಾರ್ಗೆಟ್ ಪಾಯಿಂಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಟಾರ್ಗೆಟ್ ಪಾಯಿಂಟ್ ನ ಇಲ್ಲಿ ಸೆಟ್ ಮಾಡ್ಕೋಬೇಕು. ಇದು ಶಾರ್ಟ್ ಪೊಸಿಷನ್ ಸೆಲ್ ಮಾಡೋದು ಅಥವಾ PE ಟ್ರೇಡ್ ನ ತಗೊಳ್ಳೋದಿದ್ರೆ ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ ನಾವು. ಈ ಶಾರ್ಟ್ ಪೊಸಿಷನ್ ನ ನಾವು ಈ ತರ ಹಾಕಬೇಕು, ಓಕೆನಾ. ಈ ಇನ್ನೂ ಒಂದಿದೆ ಲಾಂಗ್ ಪೊಸಿಷನ್. ಸೊ ಲಾಂಗ್ ಪೊಸಿಷನ್ ಅಲ್ಲಿ ನಾನು ಬೈ ಮಾಡಬೇಕು ಲಾಂಗ್ ಪೊಸಿಷನ್ ಅಲ್ಲಿ. ಸೊ ಲಾಂಗ್ ಬೈ ಮಾಡುವಾಗ ಅಥವಾ C ಟ್ರೇಡ್ ತಗೊಳ್ಳುವಾಗ ನಾನು ಏನ್ ಮಾಡ್ತೀನಿ, ಲಾಂಗ್ ಪೊಸಿಷನ್ ನ ಈ ತರ ಹಾಕೊಳ್ತೀನಿ. ಸೊ ನನಗೆ ಇಲ್ಲಿಂದ ಟ್ರೇಡ್ ತಗೋಬೇಕು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ ನಾನು ಟ್ರೇಡ್ ಮಾಡ್ತೀನಿ, ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಷ್ಟು ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ, ನನ್ನ ಟಾರ್ಗೆಟ್ ಪಾಯಿಂಟ್ ನಾನು ಈ ತರ ಹೇಳ್ಕೊಂಡು ಇಲ್ಲಿ ಸೆಟ್ ಮಾಡ್ತೀನಿ. ಸೊ ಇದನ್ನ ಲಾಂಗ್ ಪೊಸಿಷನ್ ಅಂತಾರೆ, ಬೈ ಮಾಡೋದು ಅಥವಾ C ಟ್ರೇಡ್ ತಗೊಳ್ಳೋದು, ಓಕೆನಾ. ಇದನ್ನ ನಾವು ಲಾಂಗ್ ಪೊಸಿಷನ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ನಮ್ಗೆ ಸ್ಟಾಪ್ ಲಾಸ್ ತೋರಿಸ್ತಾ ಇದೆ, ಮೇಲ್ಗಡೆ ನಮ್ಗೆ ಗ್ರೀನ್ ಕಲರ್ ಅಲ್ಲಿ ಟಾರ್ಗೆಟ್ ತೋರಿಸ್ತಾ ಇದೆ. ರೆಡ್ ಕಲರ್ ಇರೋದು ಸ್ಟಾಪ್ ಲಾಸ್, ಗ್ರೀನ್ ಕಲರ್ ಇರೋದು ನಮ್ಮ ಟಾರ್ಗೆಟ್. ಸೊ ಶಾರ್ಟ್ ಪೊಸಿಷನ್ ಲಾಂಗ್ ಪೊಸಿಷನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ, ಬ್ರಷ್. ಸೊ ಬ್ರಷ್ ಅಲ್ಲಿ ನೀವು ಬ್ರಷ್ ಇಂದ ಈ ತರ ಬರೀಬಹುದು. ಸೊ ಬರೆಯಕ್ಕೆ ಬ್ರಷ್ ಯೂಸ್ ಆಗುತ್ತೆ. ಸೊ ಬ್ರಷ್ ಒಳಗಡೆ ಮತ್ತೆ ಏನು ಆಪ್ಷನ್ ಇದೆ, ಹೈಲೈಟರ್ ಇದೆ, ನೀವು ಹೈಲೈಟ್ ಕೂಡ ಮಾಡಬಹುದು ಈ ತರ. ಸೊ ಎಲ್ಲಿ ನಿಮ್ಗೆ ಹೈಲೈಟ್ ಬೇಕು ಅಲ್ಲಿ ಹೈಲೈಟ್ ಮಾಡಬಹುದು. ಸೊ ನೆಕ್ಸ್ಟ್ ಮತ್ತೆ ಬ್ರಷ್ ಆದ್ಮೇಲೆ ಅರೋ ಮಾರ್ಕ್, ನೀವು ಈ ತರ ಅರೋ ಮಾರ್ಕ್ ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ಮತ್ತೆ ಅರೋ ಇದೆ, ಈ ತರ ಅರೋ ಕೂಡ ನೀವು ಹಾಕೋಬಹುದು. ಸೊ ಟ್ರಯಾಂಗಲ್ ಮೇನ್ ಇಂಪಾರ್ಟೆಂಟು. ಆರ್ಡರ್ ಬ್ಲಾಕ್ ನ ಡ್ರಾ ಮಾಡಕ್ಕೆ ನಮಗೆ ಟ್ರಯಾಂಗಲ್
ಡ್ರಾ ಮಾಡೋದು ತುಂಬಾ ಅವಶ್ಯಕತೆ. ಟ್ರಯಾಂಗಲ್ ಅಂದ್ರೆ ಈ ತರ ಬಾಕ್ಸ್ ಬರುತ್ತೆ. ಸೊ ಹಾರಿಜಾಂಟಲ್ ಟ್ರಯಾಂಗಲ್. ಸೊ ಈ ತರ ನಾನು ಟ್ರಯಾಂಗಲ್ ನ ಹಾಕೋತೀನಿ. ಸೊ ಇದನ್ನ ಆರ್ಡರ್ ಬ್ಲಾಕ್ ಡ್ರಾ ಮಾಡಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಇದು ನಮಗೆ ಬೇಕೇ ಬೇಕು. ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಆಯ್ತು. ಸೊ ರೊಟೇಟೆಡ್ ರೆಕ್ಟ್ಯಾಂಗಲ್ ಇದೆ, ಪಾತ್ ಇದೆ. ಈ ಪಾತ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಪಾತ್ ಅಂದ್ರೆ ತೋರಿಸ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಪಾತ್ ಅಂದ್ರೆ ಯಾವ ತರ ನಾವು ಯೂಸ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಪಾತು ಇದ್ರ ಒಳಗಡೆ ಹೋಗಿ ಪಾತ್ ನ ಸೆಲೆಕ್ಟ್ ಮಾಡಿ ನಿಮ್ಗೆ ಮಾರ್ಕೆಟು ಮೂಮೆಂಟ್ ನ ನೀವು ಈ ತರ ಮಾರ್ಕ್ ಮಾಡ್ಕೋಬಹುದು. ಮೇಲ್ಗಡೆ ಕೆಳಗಡೆ ಕಂಟಿನ್ಯೂಸ್ ಆಗಿ ಮಾರ್ಕ್ ಆಗುತ್ತೆ, ಮಾರ್ಕ್ ಆಗ್ತಾ ಹೋಗುತ್ತೆ ಅದು. ಸೊ ಈ ತರ ಐಡೆಂಟಿಫೈ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಮಾರ್ಕೆಟ್ ಎಲ್ಲಿ ಲೋ ಬ್ರೇಕ್ ಆಗಿದೆ, ಎಲ್ಲಿ ಹೈ ಬ್ರೇಕ್ ಆಗಿದೆ ಅಂತ ಇದನ್ನ ನೋಡಿ ನಿಮ್ಗೆ ಪಾತ್ ನ ನೋಡಿ ಅರ್ಥ ಮಾಡ್ಕೋಬಹುದು. ಸೊ ಪಾತ್ ಆಪ್ಷನ್ ಈ ತರ ವರ್ಕ್ ಆಗುತ್ತೆ. ಇದನ್ನ ಈ ಕಡೆ ಎಳಿಬಹುದು, ಮೇಲ್ಗಡೆ ಕೂಡ ಪಾತ್ ನ ಎಳ್ಕೊಂಡು ನೀವು ಕರೆಕ್ಟ್ ಆಗಿ ಚೆಕ್ ಮಾಡಬಹುದು. ಎಲ್ಲಿ ಮಾರ್ಕೆಟು ಇಲ್ಲಿ ಬ್ರೇಕ್ ಮಾಡಿದಾನ, ಇಲ್ಲಿ ಬ್ರೇಕ್ ಮಾಡಿದಾನ, ಅಥವಾ ಇಲ್ಲಿ ಬ್ರೇಕ್ ಮಾಡಿದಾನ ಅಂತ ಈ ತರ ನೀವು ಪಾತ್ ನ ಯೂಸ್ ಮಾಡಬಹುದು. ಸೊ ಮೇಜರ್ ಆಗಿ ಯೂಸ್ ಆಗ್ತಾ ಇರೋ ಆಪ್ಷನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಟೆಕ್ಸ್ಟ್, ಈ ಟಿ ಅಂದ್ರೆ ಟಿ ಆಪ್ಷನ್, ಟೆಕ್ಸ್ಟ್. ಟೆಕ್ಸ್ಟ್ ಬರೆಯೋದು ನಮ್ಗೆ ಏನಾದ್ರೂ ಬೇಕು ಅಂದ್ರೆ, ಸಪೋಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ CHOCH ನಮ್ಗೆ ಬರಿಬೇಕು ಅನಿಸ್ತು ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರೋದು ನಾವು ಏನ್ ಮಾಡ್ತೀವಿ, ಈ ತರ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬಹುದು. ಅದನ್ನ ಡ್ರ್ಯಾಗ್ ಮಾಡಿ. ನಮ್ಗೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ BOS ಬೇಕು ಅಂದ್ರೆ ಈ ತರ ಬರೋದು ನಾವು ಡ್ರ್ಯಾಗ್ ಮಾಡಿ ಇಲ್ಲಿ ಕೆಳಗಡೆ ಎಲ್ಲಿ ನಮ್ಗೆ ಬೇಕೋ ಅಲ್ಲಿ ಈ ತರ ಇಟ್ಕೋತೀವಿ. ಸೊ ಮತ್ತೆ ನಮ್ಗೆ ಈ ಟೆಕ್ಸ್ಟ್ ಒಳಗಡೆ ಹೋದ್ರೆ ಇನ್ನು ಕೆಲವು ಆಪ್ಷನ್ಸ್ ಇದೆ, ಅವು ಯೂಸ್ ಬರಲ್ಲ. ಸೊ ನೆಕ್ಸ್ಟ್ ಬರೋದು ಐಕನ್. ಸೊ ಐಕನ್ ಯಾವ್ಯಾವ್ದು ಬೇಕು, ಈ ತರ ಎಮೋಜಿಸ್ ಬರುತ್ತೆ ಐಕನ್ ಒಳಗಡೆ. ಸೊ ಸ್ಕೇಲು, ಸೊ ಎಷ್ಟು ಪಾಯಿಂಟ್ ಸ್ಕೇಲು ಮಾರ್ಕೆಟ್ ಮೂವ್ ಆಯಿತು, ಈ ಸ್ಕೇಲು ನಿಮಗೆ ತೋರಿಸುತ್ತೆ ಎಷ್ಟು ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಹೋಯ್ತು ಅಥವಾ ಕೆಳಗಡೆಯಿಂದ ಮೇಲ್ಗಡೆ ಬಂತು ಅನ್ನೋದನ್ನ ಮಾರ್ಕೆಟ್ ಈ ಸ್ಕೇಲ್ ಮುಖಾಂತರ. ಸಪೋಸ್ ಫಾರ್ ಎಕ್ಸಾಂಪಲ್ ಸ್ಕೇಲ್ನ ನೀವು ಮೇಲ್ಗಡೆಯಿಂದ ಕೆಳಗಡೆ ಮಾರ್ಕೆಟ್ ಫಾಲ್ ಆಗಿದೆ, ಕೆಳಗಡೆವರೆಗೂ ನೀವು ಈ ತರ ಅಪ್ಲೈ ಮಾಡಿದ್ರೆ ಸೊ ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟ್, ಇದೆಲ್ಲ ಮಾರ್ಕೆಟ್ ತೋರಿಸುತ್ತೆ. ಸೊ ಇದು ಝೂಮ್ ಇನ್ ಝೂಮ್ ಔಟ್. ಸೊ ಇದು ಜಾಸ್ತಿ ಯೂಸ್ ಆಗಲ್ಲ. ಸೊ ನಾನು ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಏನ್ ಯೂಸ್ ಆಗುತ್ತೆ ಅಷ್ಟೇ ಹೇಳಿದ್ದೀನಿ. ಸೊ ಇಷ್ಟು ಬೇಸಿಕ್ ಆಪ್ಷನ್ ನಿಮ್ಗೆ ಬೇಕೇ ಬೇಕು. ಎವ್ರಿ ಡೇ ನಿಮ್ಗೆ ಟ್ರೇಡ್ ಮಾಡಬೇಕು ಅಂದ್ರೆ ಬೇಕೇ ಬೇಕು. ಅದೇ ಇಂಪಾರ್ಟೆಂಟ್ ಪಾಯಿಂಟ್ ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಟ್ರೇಡಿಂಗ್ ವ್ಯೂನ ಯಾವ ತರ ಯೂಸ್ ಮಾಡಬೇಕು ಅಂತ. ನನಗೆ ಟೈಮ್ ಫ್ರೇಮ್ ಇಲ್ಲಿ ಮೇಲ್ಗಡೆ ಟೈಮ್ ಫ್ರೇಮ್ ಇದೆ. 1 ಮಿನಿಟ್ಗೆ 3 ಮಿನಿಟ್ 5 ಮಿನಿಟ್ 15 ಮಿನಿಟ್ ಟೈಮ್ ಫ್ರೇಮ್ ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಇದೆ. ನಿಮ್ಗೆ ಇಂಡಿಕೇಟರ್ ಅಲ್ಲಿ ಹೋಗಿ ಯಾವ್ದಾದ್ರು ಇಂಡಿಕೇಟರ್ ಬೇಕಾದ್ರೆ ಇದನ್ನ ಕ್ಲಿಕ್ ಮಾಡಿ ಇಂಡಿಕೇಟರ್ನ ಹಾಕೊಳ್ಳಿ. ಸೊ ನಿಮ್ಗೆ ನಿಮ್ಮ ಚಾರ್ಟು ನೀವೆಲ್ಲ ಮಾರ್ಕ್ ಮಾಡಿರೋ ಚಾರ್ಟು ಏನೆಲ್ಲ ಟೆಕ್ಸ್ಟ್ ಬರೋದು ಮಾರ್ಕ್ ಮಾಡಿ, ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿ ಇಟ್ಟಿರ್ತೀರ, ಅದನ್ನು ನಿಮ್ಗೆ ಸೇವ್ ಮಾಡಬೇಕು. ಚಾರ್ಟು ನಾಳೆಗೆ ಇದು ಕಂಟಿನ್ಯೂ ಆಗಬೇಕು ಅಂದ್ರೆ ಇಲ್ಲಿ ಸೇವ್ ಅಂತ ಅನ್ನೇಮ್ಡ್ ಸೇವ್ ಅಂತ ಇದೆ. ಜಸ್ಟ್ ಸೇವ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಆ ಚಾರ್ಟು ಸೇವ್ ಆಗಿಬಿಡುತ್ತೆ. ನೀವು ಇವಾಗ ಎಕ್ಸಿಟ್ ಮಾಡಿದ್ರು ಡೈರೆಕ್ಟ್ ಆಗಿ ಎಕ್ಸಿಟ್ ಆಗುತ್ತೆ. ನಾಳೆ ಆ ಚಾರ್ಟ್ ಓಪನ್ ಮಾಡಿದ್ರು ಆ ಸೇವ್ಡ್ ಚಾರ್ಟು ಅಲ್ಲೇ ಇರುತ್ತೆ, ಸೇಮ್ ಮಾರ್ಕ್ ಮಾಡಿರೋ ಜಾಗದಲ್ಲೇ ಎಲ್ಲಾನು ಇರುತ್ತೆ. ಸೊ ಈ ತರ ನೀವು ಮೇಲ್ಗಡೆ ಕೆಳಗಡೆ ಈ ಚಾರ್ಟ್ ನ ಮಾಡಬಹುದು. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಕೆಳಗಡೆ ಏನ್ ಮೌಸ್ ಪಾಯಿಂಟರ್ ಇದೆ ಇಲ್ಲಿ ನನಗೆ ಟೈಮು ತೋರಿಸ್ತಾ ಇದೆ. ಸೊ ಇಂಡಿಯನ್ ಟೈಮ್ ಪ್ರಕಾರ ಇವಾಗ ಸದ್ಯಕ್ಕೆ 4:32 ಟೈಮಿಂಗ್ ಆಗಿದೆ. ಸೊ ಬೇಸಿಕ್ ನನಗೆ ಎಕ್ಸ್ಟ್ರಾ ಚಾರ್ಟ್ ಬೇಕು ಅಂದ್ರೆ ನಾನು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಎಕ್ಸ್ಟ್ರಾ ಚಾರ್ಟು ಇಲ್ಲಿ ಅನ್ನೇಮ್ಡ್ ಮೇಲೆ ಕ್ಲಿಕ್ ಮಾಡಿ ನನಗೆ ಮತ್ತೆ
ಇದನ್ನ ಏನ್ ಮಾಡ್ತೀನಿ ನಾನು, ಬೇರೆ ಚಾರ್ಟ್ ನ ಶಿಫ್ಟ್ ಆಗ್ತೀನಿ. BTC USD ಬಂತು, ಯುರೋ USD ಬಂತು. ಸೊ ಈ ತರ ನೀವು ಚಾರ್ಟ್ ನ ಚೇಂಜ್ ಮಾಡಬಹುದು ಇಲ್ಲಿ. ಸೊ ಹೋಪ್ ನಿಮ್ಗೆ ನನ್ನ ಈ ಟ್ರೇಡಿಂಗ್ ವ್ಯೂ ಯಾವ ತರ ಯೂಸ್ ಮಾಡ್ತಾರೆ, ಯಾವ ತರ ಬಳಸ್ತಾರೆ ಬೇಸಿಕ್ ಆಗಿ ಸೊ ಅಂತ ನಿಮ್ಗೆ ಕನ್ಫರ್ಮೇಶನ್ ಆಗಿರಬಹುದು. ಸೊ ಎಲ್ಲ ಆಪ್ಷನ್ಸ್ ಕೂಡ ನಿಮ್ಗೆ ನಾನು ಹೇಳಿದ್ದೀನಿ ಯಾವ ತರ ಯೂಸ್ ಮಾಡಬೇಕು ಅಂತ. ಸೊ ಸ್ಕ್ರೀನು ಮೇಲ್ಗಡೆ ಕೆಳಗಡೆ ಕ್ಯಾಂಡಲ್ಸ್ ಚಿಕ್ಕದು ದೊಡ್ಡದು ಮಾಡೋದು ಕೂಡ ಈ ತರ ನಾನು ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ನೂ ತುಂಬಾ ವಿಷಯಗಳು ಇದೆ, ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.